ಎವ್ರಿ ಡೇ ನೀವು ಈ ಡಲ್ ಟಯರ್ಡ್ ಫೇಸಿಂದ ಹೇಗೆ ಎಲಿಗೆಂಟ್ ಸಿಂಪಲ್ ಪ್ರೆಸೆಂಟೇಬಲ್ ಆಗಿರ್ಬೋದು ಅಂತ ತೋರಿಸ್ಕೊಡ್ತೇನೆ. ಫಸ್ಟ್ ಆಫ್ ಆಲ್ ಮಾಯ್ಶ್ಚರೈಸರ್, ನಿಮ್ಮ ಸ್ನಾನ ಫೇಸ್ ವಾಶ್ ಅದೆಲ್ಲ ಆದ ನಂತರ ನೀವು ಈ ರೂಟನ್ನು ಫಾಲೋ ಮಾಡ್ಬೋದು ಒಂದು 10 ಗಂಟೆ ಅಷ್ಟೊತ್ತಿಗೆ. ಸೊ ಇದೊಂದು ಮಾರ್ನಿಂಗ್ ಸ್ಕಿನ್ ಕೇರ್ ಇರ್ತದೆ, ಪ್ಲಸ್ ಹೇಗೆ ನೀವು ಪ್ರೆಸೆಂಟೇಬಲ್ ಆಗಿರ್ಬೋದು ಅನ್ನೋದು ಇರ್ತದೆ. ನಾನಿವತ್ತು ಗ್ಲೋ ಆ್ಯಂಡ್ ಲವ್ಲಿಯಿಂದ ಈ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ಜೆಲ್ ಮಾಯ್ಶ್ಚರೈಸರ್ ಅಂತ ಹಾಕಿದ್ದಾರೆ, ಬಟ್ ಏನು ಅಂದರೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಯೂಶ್ವಲ್ ಗ್ಲೋ ಆ್ಯಂಡ್ ಲವ್ಲಿ ಅಥವಾ ಫೇರ್ ಆ್ಯಂಡ್ ಲವ್ಲಿಗಿಂತ ಇದಕ್ಕೇನು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ. ಬಟ್ ಸ್ಟಿಲ್ ತಗೊಂಡಿದ್ದನ್ನು ಯೂಸ್ ಮಾಡಬೇಕು ಅಂತ ಇವತ್ತು ಯೂಸ್ ಮಾಡ್ತಾ ಇದ್ದೇನೆ. ಇದು ನಿಮಗೆ ತುಂಬ ಹೈಡ್ರೇಷನ್ ಕೊಡೋದಿಲ್ಲ, ಆ ಲೆವೆಲ್ ಹೈಡ್ರೇಷನ್ ಏನೂ ಇಲ್ಲ. ಜಸ್ಟ್ ಮಾಯ್ಶ್ಚರೈಸ್ ಮಾಡ್ತದೆ ಮತ್ತು ಒಂದು ಗ್ಲೋ ಕೊಡ್ತದೆ. ಏನು ವೈಟ್ ಕಲರ್ ನೀವು ನೋಡ್ಬೋದು, ಜಸ್ಟ್ ಬ್ರೈಟನ್ ಅಪ್ ಮಾಡ್ತದೆ ಸ್ಕಿನ್ನ. ನೀವು ಯಾವುದೇ ಯೂಶ್ವಲ್ ರೆಗ್ಯುಲರ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಹಾಗೆ ಎವ್ರಿ ಸ್ಟೆಪ್ಗೆ ಒಂದು 2 ಮಿನಿಟ್ ಗ್ಯಾಪ್ ಕೊಡಿ. Few minutes later. ನೆಕ್ಸ್ಟ್ ಇಲ್ಲಿ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೇನೆ. ನನ್ನ ಫೇವ್ರೇಟ್ .NK ಬ್ಲೂಬೆರಿ ಹೈಡ್ರೇಟ್ ಬ್ಯಾರಿಯರ್ ರಿಪೇರ್ ಸನ್ಸ್ಕ್ರೀನ್. ಇದು ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟು. ಒಂದು ಹಾರ್ಶ್ ಸನ್ಲೈಟಿಂದ ನೀವು ಎಸ್ಕೇಪ್ ಆಗಲಿಕ್ಕೆ. ಬೆಳಗ್ಗೆ ಬಿಸಿಲು ತುಂಬಾ ಒಳ್ಳೆಯದು, ಬಟ್ ಸ್ಟಿಲ್ ಏನಾಗ್ತಾ ಇತ್ತಲ್ಲ ಶಫಲ್, ಅದಕ್ಕೂ ಹೆದರಿಕೆ ಆಯ್ತಾ ಅಂತ ನಾನು ನೋಡಿ ಜಸ್ಟ್ ಸ್ಟಾಪ್ ಆಯ್ತು ಅಲ್ಲಿಗೆ. ಓಕೆ, ಈಗ ಸನ್ಸ್ಕ್ರೀನ ನಾನು ಬ್ಲೆಂಡ್ ಮಾಡ್ತಾ ಇದ್ದೇನೆ. ಇದನ್ನು ನಾನು ಫೇಸ್ಗೆ ನೆಕ್ಕಿಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೇನೆ. ಬಾಡಿಗೆ ಅಪ್ಲೈ ಮಾಡಬಾರ್ದು ಅಂತ ಏನೂ ಇಲ್ಲ, ಬಟ್ ಕಾಸ್ಟ್ಲಿಯರ್ ಆಗಿರೋದ್ರಿಂದ ಬಾಡಿ ಸನ್ಸ್ಕ್ರೀನ್ ಬೇರೆಯೇ ಬರ್ತದೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಇದು ಒಂದು ಸತಿ ಬ್ಲೆಂಡ್ ಆದಮೇಲೆ ನೋಡಿ ಒಂದು ಗ್ಲೋ ಕೊಡ್ತದೆ. ಇಷ್ಟಕ್ಕೆ ನೀವು ನಿಲ್ಲಿಸ್ಬೋದು ನಿಜ, ಬಟ್ ಇದು 2 ನಿಮಿಷ ಆದಮೇಲೆ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡುವ. ಬಟ್ ಅದು ಏನು ಅಬ್ಸರ್ವ್ ಆಗೋ ಟೈಮಲ್ಲಿ ನಾವೀಗ ಬಾಡಿ ಸನ್ಸ್ಕ್ರೀನ್ ಅಪ್ಲೈ ಮಾಡುವ. ಇದು ವಿಶ್ ಕೇರಿಂದ ಸನ್ಸ್ಕ್ರೀನ್ ಲೋಷನ್. ಹಾರ್ಶ್ ಸನ್ಲೈಟಿಂದ ಎಸ್ಕೇಪ್ ಆಗಲಿಕ್ಕೆ ನಾನು ಆಗಲೇ ಏನು ಹೇಳಿದೆ, ಇದನ್ನು ನೀವು ಯೂಸ್ ಮಾಡ್ಬೋದು. ಇದರಲ್ಲಿ SPF 50 ಉಂಟು ಆಯಿತಾ, ಸೇಮ್ ಫೇಸ್ ಸನ್ಸ್ಕ್ರೀನಲ್ಲಿ ಇದ್ದಷ್ಟೇ. ಇದರಲ್ಲಿ ಒಂದು 2 ಪಂಪ್ ತಗೊಳ್ತೇನೆ, ಸ್ವಲ್ಪ ಜಾಸ್ತಿನೇ ಬರ್ತದೆ, ಒಳ್ಳೆಯದು. ಒಂದು ಒಳ್ಳೆ ಕೋಟ್ ಆಗ್ತದೆ. ನೀವು ಆಚೆ ಇರ್ತೀರಾ, ನೀವು ಮನೆಯಲ್ಲಿದ್ದರೂ ಬಿಸಿಲು ನಿಮ್ಮ ಮೈಗೆ ಬಿದ್ದೇ ಬೀಳ್ತದೆ. ಆ ಬೆಳಕು ಏನು ಹಾರ್ಶ್ ಲೈಟ್ ಇರ್ತದಲ್ಲ, ಈಗ ಮಳೆ ಮುಗಿದು ಬಿಸಿಲು ಸ್ಟಾರ್ಟ್ ಆಗಿದೆ, ಹಾಗಾಗಿ ಇದನ್ನು ಕೈಗೆ ಇನ್ನೆಲ್ಲಿ ನಿಮ್ಮ ಬಾಡಿ ಪಾರ್ಟ್ ಎಕ್ಸ್ಪೋಸ್ ಆಗ್ತದೆ ಅಲ್ಲೆಲ್ಲ ನೀವು ಅದನ್ನು ಅಪ್ಲೈ ಮಾಡ್ಬೋದು. ಸೊ ಆ ಗ್ಯಾಪ್ ವೇಸ್ಟ್ ಮಾಡದೆ ನಾವು ಇನ್ನೊಂದು ಕೆಲಸ ಮಾಡಿದ್ವಿ. ನೆಕ್ಸ್ಟ್ ಇದೆಲ್ಲ ನಾನು ಎಕ್ಸ್ಟ್ರಾ ಸ್ಟೆಪ್ಸ್ ಹೇಳ್ತಿರೋದು, ನೀವು ಪ್ರೆಸೆಂಟೇಬಲ್ ಹೇಗೆ ಕಾಣ್ಬೋದು ಅಂತ. ಜಸ್ಟ್ ಒಂದು ಕಾಜಲ್ ಅಪ್ಲೈ ಮಾಡಿ, ಮತ್ತು ನೀವು ಯೂಸ್ ಮಾಡುವಂಥ ಕಾಂಪ್ಯಾಕ್ಟ್ ನೀವು ಅಪ್ಲೈ ಮಾಡ್ಬೋದು. ಇನ್ನು ಕಾಂಪ್ಯಾಕ್ಟ್ ಬೇಡ, ನಮಗಿದು ಡೈಲಿ ಯೂಸ್ಗೆ ಹೆವಿ ಆಗ್ತದೆ ಹೇಳಿದರೆ ಟಿಂಟೆಡ್ ಪೌಡರ್ಸ್ ಬರ್ತದೆ ನೋಡಿ, ಸ್ಪಿನ್ಸಿಂದ ಬರ್ತದೆ, ಇನ್ನು ಬೇರೆ ಬೇರೆ ಬ್ರ್ಯಾಂಡಿಂದ ಇರ್ಬೋದು. ಆ ಪೌಡರ್ನ ನೀವು ಯೂಸ್ ಮಾಡ್ಬೋದು. ವೈಟ್ ಪೌಡರ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕಂದರೆ ಅದು ತುಂಬ ವೈಟ್ ಫ್ಲ್ಯಾಶ್ ಕೊಡ್ತದೆ, ಗ್ರೇನೆಸ್ ಕೊಡ್ತದೆ ಏನಾದರೂ ಡಿಸ್ಕಲರೇಷನ್ ಇದ್ದರೆ. ಸೊ ನಾನಿವತ್ತು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೇನೆ. ಇದು ಆಯಿಲಿನೆಸ್ ಇತ್ತು ಅಥವಾ ನಿಮಗೇನಾದ್ರು ಗ್ರೀಸಿ ಅನ್ನಿಸ್ತಾ ಇತ್ತು, ಫೇಸ್ ತುಂಬ ಹೈಡ್ರೇಷನ್ ಅಂತ ಅನ್ನಿಸ್ತಾ ಇತ್ತು, ಇದನ್ನು ಇದು ಅಬ್ಸಾರ್ಬ್ ಮಾಡ್ತದೆ, ಕಂಪ್ಲೀಟ್ ಮ್ಯಾಟ್ ಮಾಡ್ತದೆ. ನೆಕ್ಸ್ಟ್ ಒಂದು ಲಿಪ್ ಬಾಮ್. ಇದು ಆಪ್ಷನಲ್ ಅಲ್ಲ. ಚಾಪ್ಡ್ ಲಿಪ್ಸ್, ಡ್ರೈ ಲಿಪ್ಸ್ಗಿಂತ ಮಾಯ್ಶ್ಚರೈಸ್ಡ್ ಲಿಪ್ಸ್ ನಿಮಗೆ ಖುಷಿ ಆಗ್ತದೆ ನೋಡಲಿಕ್ಕೆ, ಫೀಲ್ ಮಾಡಲಿಕ್ಕೆ. ನೋಡಿ ಡಿಫ್ರೆನ್ಸ್ ನೋಡ್ಬೋದು. ಇದು ತುಂಬ ಬ್ರೈಟ್ ಕಲರ್ ಏನೂ ಇಲ್ಲ, ಜಸ್ಟ್ ಸ್ವಲ್ಪ ಅಪ್ಲೈ ಮಾಡಿ ತುಂಬ ಮಾಯ್ಶ್ಚರೈಸ್ ಮಾಡ್ತದೆ ಲಿಪ್ಸ್ಗೆ. ಇದಿಷ್ಟೇ, ಒಂದು ಸಿಂಪಲ್ ಎವ್ರಿಡೇ ಲುಕ್ ಅಂತ ಹೇಳ್ಬೋದು. ಇನ್ನು ಐಬ್ರೋಸ್ ಫಿಲ್ ಮಾಡೋದು ಬಿಡೋದು ನಿಮಗೆ ಬಿಟ್ಟದು. ನಾನು ಫಿಲ್ ಮಾಡ್ತಾ ಇಲ್ಲ, ಬಟ್ ಆ ಸ್ಪೂಲಿಯಿಂದ ಒಂದು ಸತಿ ಐಬ್ರೋನ ಕೋಮ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಅನ್ನೀವನ್ ಐಬ್ರೋಸ್ ಇದ್ದರೆ ನಿಮಗೆ ಅದು ಚೆನ್ನಾಗಂತ ಅನ್ನಿಸ್ತಾ ಇದೆ, ನಾನು ಸುಮ್ಮನೆ ಇಲ್ಲಿ ತೋರಿಸ್ತಾ ಇರೋದು ನಿಮಗೆ, ಒಟ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಗ್ರೂಮ್ಡ್ ಐಬ್ರೋಸ್ ಯಾವಾಗಲೂ ನಿಮ್ಮ ಲುಕ್ನ ಎನ್ಹ್ಯಾನ್ಸ್ ಮಾಡ್ತದೆ. ಬೇರೆ ನಾನೇನು ಯೂಸ್ ಮಾಡ್ತಾಯಿಲ್ಲ, ತುಂಬ ಸಿಂಪಲ್ ಬೇಸಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಹೇಗೆ ನೀವು ಪ್ರೆಸೆಂಟೇಬಲ್ ಆಗಿ ಕಾಣ್ಬೋದು ಥ್ರೂ ಔಟ್ ದ ಡೇ. ಯಾವುದೇ ಗೆಸ್ಪಲ್ಲಿ ಸಡನ್ನಾಗಿ ನೀವು ಹೋಗಿ ರೆಡಿ ಆಗಲಿಕ್ಕೆ ಆಗೋದಿಲ್ಲ ಅಲ್ವ. ನೀವು ಪ್ರೆಸೆಂಟೇಬಲ್ ಆಗಿದ್ದರೆ ಯಾರು ಯಾವಾಗ ಏನೇ ಬರ್ಬೋದು, ಅಥವಾ ನಿಮಗೆಲ್ಲೂ ಹೋಗ್ಬೋದು ಅಂದರೂ ನೀವು ಹೀಗೇ ಹೋಗ್ಬೋದು. ಒಂದು ಬಿಂದಿ ಇಟ್ಟು ಈ ಲುಕ್ನ ಫಿನಿಷ್ ಮಾಡ್ತಾ ಇದ್ದೇನೆ. ಈ ಒಂದು ಎವ್ರಿಡೇ ಲುಕ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ದು ಏನಾದರೂ ರಿಕ್ವೆಸ್ಟ್ಸ್ ಇದ್ದರೆ ನೀವು ಕೇಳ್ಬೋದು, ಅಥವಾ ಯಾವುದ್ರ ಬಗ್ಗೆ ಆದರೂ ವೀಡಿಯೋ ಬೇಕಿದ್ದರೆ ಕೇಳ್ಬೋದು. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್.